ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಇವತ್ತು ಎಲ್ಲಿ ಬಂದಿದ್ದೀವಿ ಅಂತಂದರೆ, ನಮ್ಮೂರು ಅಂದರೆ ತಾವರೆಕೆರೆ ಹತ್ರ ಒಂದು ಪ್ಲೇಸ್ ಇದೆ. ಅಲ್ಲಿ ನೋಡೋಣ ಅಂತ ಬಂದಿದ್ದೀವಿ. ಪ್ಲೇಸ್ ಹೆಸರು ಬಂದು ನೆಲದ ಸಿರಿ ಅಂತ. ನೆಲದ ಸಿರಿ ನೋಡೋಣ ಅಂತ ಬಂದಿದ್ದೀವಿ. ನಾನು ನನ್ನ ಫ್ರೆಂಡ್ಸ್ ಮಕ್ಕಳು, ನನ್ನ ಮಗಳು ಮತ್ತು ನಮ್ಮ ಯಜಮಾನ್ರು ಮತ್ತು ನನ್ನ ಫ್ರೆಂಡು ಅಮ್ಮ, ಇಷ್ಟು ಜನ ಬಂದಿದ್ವಿ. ಮನೇಲಿ ಬೋರ್ ಆಗ್ತಿತ್ತು ಅಂದ್ಬಿಟ್ಟು ಎಲ್ಲಾದರೂ ಆಚೆ ಹೋದಂಗೂ ಆಗುತ್ತೆ ಅಂದ್ಬಿಟ್ಟು ಬಂದ್ವಿ. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ, ನೀವೇ ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಿದೆ ಪ್ಲೇಸು. ನೀವು ಬಂದು ಒಂದು ಸತಿ ವಿಸಿಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಪ್ಲೇಸು. ನೀವೇ ನೋಡ್ತೀರಲ್ಲ ವೀಡಿಯೋದಲ್ಲಿ, ತುಂಬ ಚೆನ್ನಾಗಿದೆ ಪ್ಲೇಸಸ್ಸು. ಫೋಟೋಶೂಟ್ ಎಲ್ಲ ಮಾಡ್ಕೋಬೋದು. ಫೋಟೋಶೂಟ್ ಮಾಡೋಕ್ಕೂ ತುಂಬ ಚೆನ್ನಾಗಿದೆ ಪ್ಲೇಸು. ಮತ್ತು ನಾವು ಹೋದ್ವಿ, ನಮಗೂ ಇಷ್ಟ ಆಯಿತು. ಸ್ವಲ್ಪ ಪ್ರಾಣಿಗಳೆಲ್ಲ ಸಾಕಿದ್ದಾರೆ, ಚಿಕ್ಕ ಪ್ರಾಣಿಗಳನ್ನ ಸಾಕಿದ್ದಾರೆ. ಇದಂತೂ ನೋಡೋದು ತುಂಬ ಚೆನ್ನಾಗಿದೆ. ಫೋಟೋಶೂಟ್ ಮಾಡ್ಬೋದು, ವೀಡಿಯೋಸ್ ಮಾಡ್ಬೋದು, ರೀಲ್ಸ್ ಮಾಡ್ಬೋದು. ಇಲ್ಲೂ ಅಷ್ಟೇ ರೀಲ್ಸ್ ಎಲ್ಲ ಮಾಡ್ಕೋಬೋದು. ಈ ಕೋತಿನ ನೋಡಿ, ನಿಜವಾದ ಕೋತಿ ಅಂತ ಅಂದ್ಕೊಂಡಿದ್ವಿ ನಾವು. ಆಮೇಲೆ ನಮಗೆ ಗೊತ್ತಾಗಿದ್ದು ನಿಜವಾದಲ್ಲ ಅಂತ. ಮತ್ತು ಮುಂದೆ ಹೋದ್ವಿ. ಎಲ್ಲ ಥರ ಆ್ಯಕ್ಟಿವಿಟೀಸು ಇದ್ದಾವೆ. ಒಂದೊಂದು ಆ್ಯಕ್ಟಿವಿಟೀಸ್ಗೂ ಒಂದೊಂದು ಅಮೌಂಟನ್ನ ಪೇ ಮಾಡಬೇಕು. ಮತ್ತು ಎಂಟ್ರಿ ಫೀಸ್ ಬಂದು ₹100 ಆಗುತ್ತೆ. ಬೆಳಗ್ಗೆ 10:30 ಸಂಜೆ 5 ಗಂಟೆ 5:30ವರೆಗೂ ಓಪನ್ ಇರುತ್ತೆ. ಅಲ್ಲಿವರೆಗೂ ಇರ್ಬೋದು ನೀವು. ₹100 ಎಂಟ್ರಿ ಫೀಸ್ ಕೊಟ್ಬಿಟ್ಟು. ನನಗಂತೂ ವರ್ತ್ ಅನ್ನಿಸ್ತು. ₹100ಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ಬೋದು ಅಂದರೆ ನನಗೇನೋ ವರ್ತ್ ಅನ್ನಿಸ್ತು. ಇನ್ನು ಈ ಕಡೆ ಎಲ್ಲ ಗೇಮ್ಸ್ ಆಡ್ತಾಯಿದ್ರು. ಈ ಕಡೆಯೂ ಅಷ್ಟೇ ತುಂಬ ಚೆನ್ನಾಗಿತ್ತು. ರೀಲ್ಸ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಜಾಗ. ತುಂಬ ಒಳ್ಳೆ ವೈಬ್ ಕ್ರಿಯೇಟ್ ಆಯಿತು ನಮಗೆ. ಮನೇಲಿದ್ದು ಇದು ಬೇಜಾರಾಗಿತ್ತಲ್ಲ, ಒಂದು ಒಳ್ಳೆ ಜಾಗ ನೋಡೋಂಗೆ ಫೀಲ್ ಆಯಿತು ನಮಗೆ. ಮತ್ತು ಮುಂದೆ ಬಂದ್ವಿ. ಸ್ವಿಮ್ಮಿಂಗ್ ಎಲ್ಲ ಇತ್ತು. ಸ್ವಿಮ್ಮಿಂಗು, ಬೋಟಿಂಗು ಎಲ್ಲ ಇತ್ತು. ಚೆನ್ನಾಗಿದೆ ನೋಡಿ ಜಾಗ, ನಿಮಗೆ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿತ್ತು ಜಾಗ, ನಮಗಂತೂ ತುಂಬ ಇಷ್ಟ ಆಯಿತು. ತುಂಬ ಆಳ ಇದೆಯಂತೆ, ನಮಗೂ ಗೊತ್ತಿಲ್ಲ. ಚೆನ್ನಾಗಿ ಬೋಟಿಂಗ್ ಎಲ್ಲ ಮಾಡ್ತಾಯಿದ್ರು. ನಾವು ಮಾಡೋಣ ಅಂದ್ಕೊಂಡ್ವಿ, ಬಟ್ ಬೇಡ, ರಿಸ್ಕ್ ತೊಗೊಳೋದು ಬೇಡ ಅಂದ್ಬಿಟ್ಟು ಸುಮ್ಮನಾದ್ವಿ. ಏಕೆಂದರೆ ಅಲ್ಲಿ ಒಂದಿಬ್ಬರು ಸಿಕ್ಕಾಕೊಂಡ್ಬಿಟ್ಟಿದ್ರು. ಅದು ಬರ್ತಾನೆ ಇರಲಿಲ್ಲ. ನೋಡಿ ಅವರೇ ಇಬ್ಬರು ವಯಸ್ಸಾದವರು ಸಿಕ್ಕಾಕೊಂಡ್ಬಿಟ್ಟಿದ್ರು. ಅದನ್ನು ನೋಡಿ ನಮಗೂ ಭಯ ಆಯಿತು ಬೇಡ ಅಂತ. ಮತ್ತು ನಾವು ಆಡೋಕ್ಕೆ ಹೋಗಲಿಲ್ಲ. ಇನ್ನು ಈ ಕಡೆ ಬಂದರೆ ಮಕ್ಕಳು ಆಡುವಂಥ ಎಲ್ಲ ಥರ ಗೇಮ್ಸು ಇತ್ತು. ನಾವೆಲ್ಲ ಮಕ್ಕಳಲ್ಲ, ಮಕ್ಕಳು ಆಡೋ ಥರ ನಾವು ಆಡೋಕ್ಕಾಗುತ್ತಾ ಅಂದ್ಬಿಟ್ಟು ನಾವು ಆಡೋಕ್ಕೆ ಹೋಗಲಿಲ್ಲ. ಇನ್ನು ಈ ಕಡೆ ಎಲ್ಲ ಥರ ಆ್ಯಕ್ಟಿವಿಟೀಸು, ಟೇಬಲ್ ಟೆನ್ನಿಸು ಎಲ್ಲ ಇತ್ತು. ನಾವು ಆಡಲಿಲ್ಲ, ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಅಂತ. ಸರಿ ಅಂದ್ಬಿಟ್ಟು ನಾವು ಸೈಡಲ್ಲಿ ಉಯ್ಯಾಲೆ ಎಲ್ಲ ಕಟ್ಟಿದ್ರು. ಉಯ್ಯಾಲೆ ಆಡಿಕೊಂಡು ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಫ್ರೀ ಇತ್ತು. ಇದೆಲ್ಲ ಈ ಥರ ಎಲ್ಲ ಮಾಡಿಕೊಂಡು ನನ್ನ ಮಗಳನ್ನು ಕರ್ಕೊಂಡು ಹೋಗಿದ್ವಲ್ಲ, ಅವಳು, ನಾನು, ನನ್ನ ಫ್ರೆಂಡ್ ಮಕ್ಕಳು, ಅವ್ರ ಅಮ್ಮ ಎಲ್ಲರೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನನ್ನ ಮಗಳು ಎಷ್ಟು ಚೆನ್ನಾಗಿ ಕೂತಿದ್ದಾಳೆ. ನನ್ನ ಹತ್ರ ಇರ್ತಾಳೋ ಇರಲ್ವೋ, ನನ್ನ ಫ್ರೆಂಡ್ ಹತ್ರ ಇರ್ತಾಳೆ ನನ್ನ ಮಗಳು. ಇನ್ನು ನಮ್ಮ ಹುಡುಗರು ಆಟ ಆಡ್ತಾಯಿದ್ರು. ಸರಿ ಅಂತ ಆಡಿ ಅಂದ್ಬಿಟ್ಟು ನನ್ನ ಫ್ರೆಂಡು ನನ್ನ ಮಗಳಿಗೆ ಊಟ ಮಾಡಿಸ್ತಾಯಿದ್ಲು. ಹೊಟ್ಟೆ ಹಸಿವು ಅಂತ ಅವಳು ಅಳ್ತಾಯಿದ್ಲು. ಅವಳು ಅಳ್ತಾಯಿದ್ದಾಳೆ ಅಂದ್ಬಿಟ್ಟು ಇವಳು ಊಟ ಮಾಡಿಸ್ತಾಯಿದ್ಲು. ಬಾ ಅಂದರೂ ಬರಲಿಲ್ಲ. ಸರಿ ಇದು ಮಗು ಊಟ ಮಾಡಿದ್ಮೇಲೆ ಬರ್ತೀನಿ ಅಂದ್ಬಿಟ್ಟು ಆಮೇಲೆ ಬಂದಳು. ಅಷ್ಟರಲ್ಲಿ ಹುಡುಗರು ಆಟ ಆಡ್ತಾಯಿದ್ರಲ್ಲ, ಅದನ್ನು ನಾನು ಶೂಟ್ ಮಾಡ್ಕೋತಾ ಇದ್ದೆ ಯೂಟ್ಯೂಬ್ಗೆ ಹಾಕೋಣ ಅಂದ್ಬಿಟ್ಟು. ಹುಡುಗರು ಎಲ್ಲ ಚೆನ್ನಾಗಿ ಸ್ಪೆಂಡ್ ಮಾಡಿದ್ರು ಟೈಮ್ನ. ನಮಗಂತೂ ಟೈಮ್ ಓದಿದ್ದೇ ಗೊತ್ತಾಗಲಿಲ್ಲ. ಮತ್ತು ಆಮೇಲೆ ನನ್ನ ಫ್ರೆಂಡ್ ಬಂದಳು. ಅವಳು ಬಂದಮೇಲೆ ಅವಳು ಮತ್ತು ಅವ್ರ ಮಗಳು ಎಲ್ಲ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ರು ಆಟ ಆಡ್ಕೊಂಡು. ಈ ಕಡೆ ಸ್ವಲ್ಪ ಮಳ್ಳು ಎಲ್ಲ ಹಾಕಿದ್ರು. ಮಳ್ಳು ಹಾಕಿದ್ರಿಂದ ಇವರಿಬ್ಬರು ಕಬಡ್ಡಿ ಆಡ್ತಾಯಿದ್ರು. ಕಬಡ್ಡಿ ಆಡ್ತೀವಿ ಅಂದ್ಬಿಟ್ಟು ಕಬಡ್ಡಿ ಆಡ್ತಾಯಿದ್ರು. ಸರಿ ಅಂದ್ಬಿಟ್ಟು ನಾನು ಸುಮ್ಮನೆ ವೀಡಿಯೋ ಮಾಡ್ಕೋತಾ ಇದ್ದೆ. ಚೆನ್ನಾಗಿ ಆಡ್ತಾಯಿದ್ರು, ಆಡಿ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ. ಮತ್ತು ನಾನಿದು ಆವಾಗಲೇ ಹೇಳಿದ್ನಲ್ಲ, ಆ ಪ್ಲೇಸಲ್ಲಿ ರೀಲ್ಸ್ ಎಲ್ಲ ಚೆನ್ನಾಗಿ ಮಾಡ್ಬೋದು. ಅದರಿಂದ ಸ್ವಲ್ಪ ನಾನು ಆ ಕಡೆಯಿಂದ ನಡ್ಕೊಂಡು ಬರ್ತೀನಿ ಅಕ್ಕ
ವೀಡಿಯೋ ಮಾಡು ಅಂತ ಅಂದ್ಲು ನನ್ನ ಫ್ರೆಂಡ್ ಮಗಳು. ಸರಿ ಅಮ್ಮ ಆಯಿತು ಬಾ ಅಂತ ವೀಡಿಯೋ ಮಾಡ್ತಾಯಿದ್ದೆ. ಹುಲಿನ ಸಿಂಹನ ಎಲ್ಲ ಕರೆದು ಮಾತಾಡಿಸ್ತಾಯಿದ್ರು. ಸರಿ ಮಾತಾಡಿಸಿ ಕಷ್ಟ ಸುಖ ಹಂಚ್ಕೊಳ್ಳಿ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ಕೊತಾ ಇದ್ದೆ. ಇನ್ನು ಇವರಿಬ್ಬರು ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ನಿಂತಿದ್ರು ಅದ್ರ ಪಕ್ಕ ಹೋಗಿ. ಮತ್ತು ನನ್ನ ಮಗಳು ಧೈರ್ಯ ಮಾಡಿ ಸಿಂಹನ ಹುಲಿನ ಮುಟ್ಟಿ ಮಾತಾಡಿಸ್ತಾ ಇದ್ಲು. ಸರಿ ಅಂತ ಅಲ್ಲಿಂದ ಮುಂದೆ ಬಂದು ಆಟ ಆಡೋಕ್ಕೆಲ್ಲ ಇಟ್ಟಿದ್ರು. ಚಿಕ್ಕ ಮಕ್ಕಳು ಆಟ ಆಡೋವಂಥ ಇದನ್ನೆಲ್ಲ ಇಟ್ಟಿದ್ರು. ಸರಿ ಅಂದ್ಬಿಟ್ಟು ಅಲ್ಲಿ ಆಟ ಆಡಿಸ್ತಾ ಇದ್ವಿ ನನ್ನ ಮಗಳನ್ನ. ಅವಳಿಗೆ ಇದೆಲ್ಲ ಹೊಸ್ತಲ್ವಾ, ಆಟ ಆಡಿಸ್ತಾ ಇದ್ವಿ. ಇದಂತೂ ನಾನು ಮೊದಲನೇ ಸಲ ನೋಡಿದ್ದು ಈ ಥರ ಫೋನು. ಇವತ್ತು ನೋಡಿ ತುಂಬ ಖುಷಿ ಆಯಿತು. ಮತ್ತು ಪ್ಲೇಸ್ ಯಾವ ಥರ ಇದೆ, ಯಾವ್ಯಾವ ಸ್ಟ್ಯಾಚ್ಯೂಸ್ ಇದೆ, ಸ್ಟ್ಯಾಚ್ಯೂಸ್ ಎಲ್ಲ ನಿಜ ರಿಯಲ್ ಆಗಿದೆ ಅಂತ ಅನ್ನಿಸ್ತು ನಮಗೆ. ಬಾವಿ ನೋಡಿ, ರಿಯಲ್ ಬಾವಿ, ತುಂಬ ಆಳ ಇದೆ. ಮೀನುಗಳೆಲ್ಲ ಇದ್ದಾವೆ ಬಾವಿಲಿ. ಮೀನನ್ನು ಅವರೇ ತಂದು ಬಿಟ್ಟಿರೋದಂತೆ. ತುಂಬ ಮೀನುಗಳಿದ್ವು, ಕಲರ್ಫುಲ್ ಮೀನುಗಳಿದ್ವು. ಅಲ್ಲೇ ಇಬ್ಬರು ಬಾವಿಲಿ ನೀರು ಸೇರ್ತಾಯಿದ್ರು. ಆ ಥರ ಗೊಂಬೆಗಳಿತ್ತು. ಆ ಗೊಂಬೆಗಳಿಗೆ ಕಾಲು ಬಿದ್ದು ಆಶೀರ್ವಾದ ತಗೋತಾ ಇದ್ಲು. ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಸರಿ ಅಂತ ಇಲ್ಲಿ ಸೈಡಿಗೆ ಬಂದು ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಸ್ವಿಮ್ಮಿಂಗ್ ಮಾಡ್ತಾಯಿದ್ರು. ಸುಮ್ಮನೆ ಹಾಗೆ ಒಂದು ವ್ಯೂ ಇರುತ್ತೆ, ನೋಡ್ಕೊಳ್ಳೋಣ ಮಾಡೋಣ ಅಂದ್ಬಿಟ್ಟು ಮಾಡಿಕೊಂಡೆ. ರೆಸ್ಟೋರೆಂಟ್ ಎಲ್ಲ ಇದೆ ಇಲ್ಲಿ, ತುಂಬ ಚೆನ್ನಾಗಿದೆ. ಹಳೆ ಕಾಲದ ವಸ್ತುಗಳನ್ನೆಲ್ಲ ಪ್ರಿಸರ್ವೇಟಿವ್ ಆಗಿ ಇಟ್ಟಿದ್ದಾರೆ, ಪ್ರಿಸರ್ವ್ ಮಾಡಿ. ತುಂಬ ಚೆನ್ನಾಗಿತ್ತು, ರಿಯಲ್ ಅನ್ನಿಸ್ತಿತ್ತು ಎಲ್ಲನೂ. ನೋಡಿ ಯಾವ ಥರ ಇದೆ ಅಂತ. ಐ ಹೋಪ್ ನೀವು ಹೋಗಿಲ್ಲ ಅಂದರೆ ಒಂದು ಸತಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ವಿಸಿಟ್ ಮಾಡೋದು ಬಿಡೋದು ನಿಮ್ಮ ಇಷ್ಟ. ನಮಗಂತೂ ಇಷ್ಟ ಆಯಿತು. ವಿಸಿಟ್ ಮಾಡಿ, ನಿಮಗೂ ಇಷ್ಟ ಆಗಬಹುದು ಅನಿಸುತ್ತೆ. ನೋಡಿ ಯಾವ ಥರ ಇದೆ ಅಂತ. ಕುಲುಮೆ ಮಾಡೋದ್ರಿಂದ ಹಿಡಿದು ರಾಗಿ ಬೀಸೋದ್ರಿಂದ ಹಿಡಿದು ಎಲ್ಲ ಪ್ರತಿಯೊಂದು ಶಿಲೆಗಳನ್ನ ಕೆತ್ತಿದ್ದಾರೆ. ಬಸವಣ್ಣ, ಕೋಲೆ ಬಸವಣ್ಣ, ಮತ್ತು ಹಾಲು ಕರೆಯೋದು. ಅವ್ರ ಕೈ ಡ್ಯಾಮೇಜ್ ಆಗಿತ್ತು, ಅದನ್ನು ನೋಡಿ ತುಂಬ ನಾವು ನಕ್ಕೊಂಡು ಮುಂದೆ ಬಂದ್ವಿ. ಮತ್ತು ನಾವು ಅಲ್ಲಿ ಪ್ಲೇಸಿಂದ ಮತ್ತೆ ಎಕ್ಸಿಟ್ ಆದ್ವಿ ಈಚೆ ಬಂದು. ಸರಿ ಇಷ್ಟು ದೂರ ಬಂದಿದ್ದೀವಲ್ಲ, ಇನ್ನೇನು ಹಾಲು ಮರಕ್ಕೆ ಹೋಗೋಣ, ದೊಡ್ಡ ಹಾಲು ಮರಕ್ಕೆ ಅಂದ್ಬಿಟ್ಟು ದೊಡ್ಡ ಹಾಲು ಮರಕ್ಕೆ ಬಂದ್ವಿ. ಇದು ಅತಿ ದೊಡ್ಡದಾದಂಥ, ವಿಶ್ವದಲ್ಲೇ ಅತಿ ದೊಡ್ಡದಾದಂಥ ದೊಡ್ಡ ಹಾಲು ಮರ ಇದು. ದೊಡ್ಡ ಹಾಲು ಮರದ ಪ್ಲೇಸ್ ಇದು. ತುಂಬ ಚೆನ್ನಾಗಿದೆ. ಏನೋ ಒಂಥರ ಸಂತೃಪ್ತಿ ಆಗುತ್ತೆ, ಸಮಾಧಾನ ಸಿಗುತ್ತೆ, ಶಾಂತವಾಗಿರಬೇಕು ಅನಿಸುತ್ತೆ. ಇನ್ನು ನಮ್ಮ ಹನುಮಪ್ಪನ ಕೇಳಬೇಕಾ? ತುಂಬ ಜನ ಹನುಮಪ್ಪ ಇದ್ದಾರೆ ಇಲ್ಲಿ. ತುಂಬ ಹುಷಾರಾಗಿರಬೇಕು. ಮೊಬೈಲು, ಬ್ಯಾಗು, ಗಾಗಲ್ಸು ಎಲ್ಲ ನೀಟಾಗಿ ಹುಷಾರಾಗಿ ತೊಗೊಂಡು ಹೋಗಬೇಕು. ಒಂದು ಕೈಯಿಂದಲೇ ಕಿತ್ಕೋತಾರೆ, ಅದಕ್ಕೆ ಸ್ವಲ್ಪ ಜೋಪಾನವಾಗಿರಬೇಕು. ಸರಿ ಅಂದ್ಬಿಟ್ಟು ಪೂರ್ತಿ ಎಲ್ಲ ಮುಗಿಸ್ಕೊಂಡ್ವಿ. ಮಳೆ ಬಂದುಬಿಟ್ಟು ಊಟ ಮಾಡಿಕೊಂಡು ನಾವು ಅಲ್ಲಿಂದ ವಾಪಸ್ಸು ಮನೆಗೆ ಬಂದ್ವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.